ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಉಪ್ಪನ್ನು ಉಪಯೋಗಿಸಿ ಕೆಲವೊಂದು ಮಾಹಿತಿಗಳನ್ನು, ಟಿಪ್ಸ್ಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ ನಾವು ಮನೆಯಲ್ಲಿ ಉಪಯೋಗಿಸುವ ಉಪ್ಪು, ನಮ್ಮ ಮನೆಯ ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡಲು 1 ಚಮಚ ಉಪ್ಪು ಸಾಕು ಅಂತ ಹೇಳಿದರೆ ನಂಬ್ತೀರಾ? ಪಳಪಳ ಹೊಳೆಯುವಂಥ ಬಾತ್ರೂಮ್, ಟಾಯ್ಲೆಟ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಷ್ಟೇ ಹಳೆಯ ಕಲೆಗಳಿದ್ದರೂ ಟೈಲ್ಸ್, ಬಕೆಟ್, ಟಾಯ್ಲೆಟನ್ನೆಲ್ಲ ನಮಗೆ ಸುಲಭವಾಗಿ ಕ್ಲೀನ್ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಕಲ್ಲುಪ್ಪು ಮತ್ತು ಪುಡಿಯುಪ್ಪು, ಇದರೆರಡರ ಉಪಯೋಗವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಪ್ರಿಫರ್ ಮಾಡೋದು ಜಾಸ್ತಿ ಕಲ್ಲುಪ್ಪು. ನೋಡಿ, ಫಸ್ಟ್ ಟಿಪ್ಪು ನಿಮಗೆ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲ ಇರುವಂತಹ ಕತ್ತರಿ ಅಥವಾ ಕತ್ತಿ, ಇದನ್ನು ಹರಿತಗೊಳಿಸಲು ಒಳ್ಳೆಯ ಒಂದು ವಿಧಾನ. ಒಂದು ಬೌಲಲ್ಲಿ ಸ್ವಲ್ಪ ಜಾಸ್ತಿ ಪುಡಿ ಉಪ್ಪನ್ನು ತಗೊಂಡು ಕತ್ತರಿಯನ್ನು ಇದೇ ರೀತಿ ಮಾಡಿ, ಎಷ್ಟೇ ಹರಿತ ಇಲ್ಲದ ಕತ್ತರಿ ಸಹ ನಮಗೆ ಹರಿತ ಮಾಡಬಹುದು. ಅದೇ ರೀತಿ ಕತ್ತಿ, ಸ್ವಲ್ಪ ಉಪ್ಪನ್ನು ತೆಗೆದು ಕೈಯಲ್ಲಿ ಇದೇ ರೀತಿ ಉಪ್ಪನ್ನು ಉಜ್ಜಿ, ಎಷ್ಟು ಹಾರ್ಡಾಗಿರುವಂತಹ ಕತ್ತಿ ಸಹ ಒಳ್ಳೆ ಹರಿತ ಬರ್ತದೆ. ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ಇದೇ ರೀತಿ ಮಾಡಿದರೆ ಸಾಕು. ಕೈ ಮಾತ್ರ ಸ್ವಲ್ಪ ಜಾಗೃತಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಟಿಪ್ಪು ನೋಡಿ, ಪ್ರತಿದಿನ ನಾವು ಉಪಯೋಗಿಸುವ ಮಿಕ್ಸಿ ಜಾರ್. ಸ್ವಲ್ಪ ದಿನ ಆದ ತಕ್ಷಣ ಆ ಜಾರಿದು ಬ್ಲೇಡ್ ಹರಿತ ಕಮ್ಮಿಯಾಗಿ ಮಸಾಲೆ ಎಲ್ಲ ರುಬ್ಬಲಿಕ್ಕೆ ಕಷ್ಟ ಆಗುತ್ತೆ. ಆವಾಗ ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ಈ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನೈಸಾಗಿ ಪುಡಿ ಮಾಡಿ. ಆ ಕಲ್ಲುಪ್ಪು ಪುಡಿ ಆಗುವ ಟೈಮಲ್ಲಿ ನಮ್ಮದು ಮಿಕ್ಸಿ ಜಾರಿದು ಬ್ಲೇಡು ಒಳ್ಳೆ ಹರಿತ ಆಗುತ್ತೆ. ನಮಗೀಗ ಜಾಸ್ತಿ ಪುಡಿಯುಪ್ಪು ಅಂಗಡಿಯಿಂದ ತರೋದಕ್ಕಿಂತ ಕಲ್ಲುಪ್ಪನ್ನು ತಂದು ಇದೇ ರೀತಿ ಪುಡಿ ಮಾಡಿ ನಮಗೆ ಉಪಯೋಗಿಸೋದು ಒಳ್ಳೆಯದು. ಅದೇ ನಮ್ಮದು ಮಿಕ್ಸಿ ಜಾರು ಕೂಡ ಒಳ್ಳೆ ಹರಿತ ಆಗುತ್ತೆ. ನೆಕ್ಸ್ಟ್ ಟಿಪ್ಪು ನೋಡಿ, ಒಂದು ಬೌಲಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ತಗೊಳ್ಳಿ. ನಮ್ಮೆಲ್ಲರ ಮನೆಯಲ್ಲಿ ಇವಾಗ ಫ್ರಿಡ್ಜ್ ಇದೆ. ನಾವು ತುಂಬ ಐಟಮ್ಸನ್ನು ಫ್ರಿಜ್ಜಲ್ಲಿ ಇಡ್ತೀವಿ. ಹಾಲು, ಅದೇ ರೀತಿ ನಮ್ಮದು ಲೆಫ್ಟ್ ಓವರ್ ಫುಡ್ಡನ್ನೆಲ್ಲ ಇಡ್ತೀವಿ. ಫ್ರಿಡ್ಜ್ ಓಪನ್ ಮಾಡುವಾಗ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ ನೋಡಿ. ಆ ಸ್ಮೆಲ್ ಬರದಿರಲಿಕ್ಕೆ ಸ್ವಲ್ಪ ಉಪ್ಪನ್ನು ಒಂದು ಸಣ್ಣ ಬೌಲಲ್ಲಿ ಹಾಕಿ ಫ್ರಿಜ್ಜಿಂದು ಒಂದು ಕಾರ್ನರಲ್ಲಿ ಇಟ್ಕೊಳ್ಳಿ. ಆ ಸ್ಮೆಲ್ಲನ್ನೆಲ್ಲ ಉಪ್ಪು ಅಬ್ಸರ್ವ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ. ನಾವೆಲ್ಲ ಹಿಟ್ಟುಗಳನ್ನು ಉಪಯೋಗಿಸ್ತೀವಿ. ಇದೀಗ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅದನ್ನೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ನಾವಿವಾಗ ಮಕ್ಕಳಿಗೆ ರಜೆಯಲ್ಲಿದ್ದಾಗ ಎಲ್ಲಾದರೂ ಹೋಗುವಾಗ ಹಿಟ್ಟೆಲ್ಲ ಇರುತ್ತೆ. ಇಲ್ಲ, ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಸ್ವಲ್ಪ ದಿನ ಅದನ್ನು ಯೂಸ್ ಮಾಡೋದಿದ್ದರೆ ಅದರದಲ್ಲೆಲ್ಲ ಹುಳ ಬರುತ್ತೆ ಮತ್ತು ಒಂಥರ ಗಂಟು ಬರುತ್ತೆ ಮತ್ತು ಬೂಸ್ಟ್ ಬಂದಿರುತ್ತೆ. ಆ ಥರ ಬರೋದಿರಲಿಕ್ಕೆ ಹಿಟ್ಟನ್ನು ನಾವು ಕಂಟೈನರಿಗೆ ಹಾಕಿ 2 ಚಿಟಿಕೆಯಷ್ಟು ಉಪ್ಪು, ಪುಡಿ ಉಪ್ಪನ್ನು ಅದರ ಮೇಲ್ಗಡೆ ಹಾಕಿ ಕವರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹುಳ ಬರೋದಿಲ್ಲ ಮತ್ತು ಈ ಹಿಟ್ಟು ಗಂಟು ಕಟ್ಟೋದಿಲ್ಲ. ನಾವು ನೋಡಿ, ಬೇಸಿಗೆಯಲ್ಲಿ ಜಾಸ್ತಿ ಮೆಣಸನ್ನು ತಂದು ಮಿಲ್ಲಿಗೆ ಹಾಕಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಆವಾಗ ಇದೇ ರೀತಿ 2 ಚಿಟಿಕೆಯಷ್ಟು ಉಪ್ಪನ್ನು ಮೇಲ್ಗಡೆಯಿಂದ ಹಾಕಿ ಸ್ಟೋರ್ ಮಾಡಿಟ್ರೆ ಎಷ್ಟು ಸಮಯ ಇಟ್ಟರೂ ಈ ಹಿಟ್ಟುಗಳು ಹಾಳಾಗೋದಿಲ್ಲ. ಅದೇ ರೀತಿ ನಾವು ಎಲ್ಲರೂ ಪ್ರತಿದಿನ ಉಪಯೋಗಿಸ್ತೀವಿ ತರಕಾರಿ. ಇವಾಗ ಎಲ್ಲರಿಗೆ ಗೊತ್ತಿರೋ ವಿಷಯ, ತರಕಾರಿಗೆಲ್ಲ ತುಂಬ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾರೆ. ಕೆಮಿಕಲ್ಸ್ ಎಲ್ಲ ತುಂಬ ಇರುತ್ತೆ. ತರಕಾರಿಯನ್ನು ತಂದ ತಕ್ಷಣ ಒಂದು ದೊಡ್ಡ ಬೌಲಿಗೆ ಸ್ವಲ್ಪ ನೀರು ತಗೊಂಡು 1 ಚಮಚ ಉಪ್ಪನ್ನು ಹಾಕಿ, ನಿಮ್ಮ ಹತ್ರ ವಿನಿಗರ್ ಇದ್ದರೆ ಸ್ವಲ್ಪ ವಿನಿಗರನ್ನು ಸಹ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ತಂದಿರುವ ತರಕಾರಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಈ ನೀರಿಗೆ ಹಾಕಿ ಒಂದು ಸರ್ತಿ ವಾಶ್ ಮಾಡಿ, ಒಳ್ಳೆ ನೀರಲ್ಲಿ ಇನ್ನೊಂದು ಸರ್ತಿ ವಾಶ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸುಮಾರಾಗಿ ನಮಗೆ ಅದರಲ್ಲಿರುವ ಕೆಮಿಕಲ್ಸನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಇದು ಬೆಸ್ಟ್. ಇದು ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂದರೆ ಪರವಾಗಿಲ್ಲ, ಬೌಲಿಗೆ ನೀರು ಮತ್ತು ಉಪ್ಪನ್ನು ಮಾತ್ರ ಹಾಕಿ ಕ್ಲೀನ್ ಮಾಡಿದರೂ ಸಾಕು. ನೆಕ್ಸ್ಟ್ ಟಿಪ್ಪು ನೋಡಿ, ನಾವೆಲ್ಲ ಟಾಯ್ಲೆಟಿಗೆ ಹೋಗುವಾಗ ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ ನೋಡಿ ಟಾಯ್ಲೆಟಲ್ಲಿ. ಆ ಸ್ಮೆಲ್ ಬರೋದಿರಲಿಕ್ಕೆ ಒಂದು ಒಳ್ಳೆ ಟಿಪ್ ಇದು. ಒಂದು ಬೌಲಿಗೆ ಸ್ವಲ್ಪ ಉಪ್ಪನ್ನು ತಗೊಳ್ಳಿ. ಆ ಉಪ್ಪಿಗೆ ಸ್ವಲ್ಪ ಸಾಫ್ಟ್ನರ್,
ಯಾವುದಾದ್ರೂ ಫ್ಯಾಬ್ರಿಕ್ ಕಂಡೀಷ್ನರ್, ಇದರದ್ದು ಒಳ್ಳೆ ಒಂದು ಸ್ಮೆಲ್ ಇರುತ್ತೆ ನೋಡಿ. ಆ ಫ್ಯಾಬ್ರಿಕ್ ಕಂಡೀಷ್ನರ್ ಅಥವಾ ಸಾಫ್ಟ್ನರನ್ನು ಒಂದು ಸ್ವಲ್ಪ ಉಪ್ಪಿಗೆ ಹಾಕಿ ಇದೇ ರೀತಿ ಮಿಕ್ಸ್ ಮಾಡಿ, ಒಳ್ಳೆ ಒಂದು ಸ್ಮೆಲ್ ಇದು. ಇನ್ನು ಇದನ್ನು ನಮ್ಮದು ಟಾಯ್ಲೆಟಿದ್ದು ಒಂದು ಕಾರ್ನರಲ್ಲಿ ಇಟ್ಟುಬಿಡಿ. ಈ ಉಪ್ಪು ಮತ್ತು ಆ ಸಾಫ್ಟ್ನರ್ ಇದೆಯಲ್ಲ, ಒಳ್ಳೆ ಆ ಸ್ಮೆಲ್ಲನ್ನೆಲ್ಲ ಎಳ್ಕೊಳ್ಳುತ್ತೆ. ಅದೇ ರೀತಿ ನಾವು ಟಾಯ್ಲೆಟಿಗೆ ಎಂಟ್ರ್ ಆಗುವಾಗ ಒಳ್ಳೆ ಒಂದು ಸಾಫ್ಟ್ನರ್ ಇದು ಸ್ಮೆಲ್ ಬರ್ತಾ ಇರುತ್ತದೆ. ನೆಕ್ಸ್ಟ್ ನಮಗೆ ಎಷ್ಟೇ ಹಳೆ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ, ಇಲ್ಲ ನಾವು ಪ್ರತಿದಿನ ಉಪಯೋಗಿಸೋ ನಮ್ಮ ಮನೆಯಲ್ಲಿರುವ ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯ ಒಂದು ಟಿಪ್ ಇದು. ಒಂದು ಹಳೆ ಪಾತ್ರೆಗೆ 1 ಚಮಚ ಉಪ್ಪನ್ನು ತಗೊಳ್ಳಿ. ಅದಕ್ಕೆ ನಾನಿವಾಗ 10 ರೂಪಾಯಿದು ಸೋಪಿನ ಪುಡಿ, ಬಟ್ಟೆ ವಾಶ್ ಮಾಡೋ ಸೋಪಿನ ಪುಡಿಯನ್ನು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಅಂತಲೇ ತಂದು ಇಟ್ಕೊಳ್ತೀನಿ. ಆ 1 ಚಮಚ ಉಪ್ಪಿಗೆ 1 ಚಮಚ ಸೋಪಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿದು ಮಿಕ್ಸ್ ಮಾಡ್ತಾ ಇರೋದು, ನನ್ನ ಮನೆಯಲ್ಲಿ 3 ಟಾಯ್ಲೆಟ್ ಬಾತ್ರೂಮ್ ಇದೆ. ಆ 3 ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಇಷ್ಟು ನಮಗೆ ಸಾಕು. ಇನ್ನು ಒಂದು ಗ್ಲೌಸನ್ನು ಹಾಕ್ಕೊಳ್ಳಿ ಕೈಗೆ. ನಾವೀಗ ಬಾತ್ರೂಮೆಲ್ಲ ಕ್ಲೀನ್ ಮಾಡುವಾಗ ನಮ್ಮ ಸೇಫ್ಟಿಗೋಸ್ಕರ ನಾವು ಒಂದು ಗ್ಲೌಸನ್ನು ಕೈಗೆ ಹಾಕಿ ನೋಡಿ. ನಂದು ಟಾಯ್ಲೆಟ್ ನೋಡಿ ಈ ರೀತಿ ಇದೆ. ನಾನಿವಾಗ 1 ವಾರ ಆಯಿತು ನಮ್ಮದು ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡೋದೆ. ನಾನು ಪ್ರತಿ 4 ದಿನಕ್ಕೊಂದು ಸರ್ತಿ ನಮ್ಮ ಮನೆಯ ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡ್ತೀನಿ. ನಮ್ಮದು ಈ ಕ್ಲೋಸೆಟ್ಟಿಗೆ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಉಪ್ಪು ಮತ್ತು ಸೋಪಿನ ಪುಡಿಯಿಂದ ಸ್ವಲ್ಪ ಇದರೊಳಗಡೆ ಹಾಕಿ ಇದೇ ರೀತಿ ಹಾಕಿ ಒಂದು 5 ನಿಮಿಷ ನಾವಿದನ್ನು ಇದೇ ರೀತಿ ಬಿಡಬೇಕು. ಆಮೇಲೆ ನಾವು ಯಾವಾಗಲೂ ನಾವು ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡುವಾಗ ಇದೇ ರೀತಿ ಒಂದು ಸ್ಕ್ರಬ್ಬರ್ ತಗೊಂಡು ನೋಡಿ, ಸ್ವಲ್ಪ ಇಷ್ಟೇ ಸಾಕು, ಇದರಿಂದ ನಮಗೆ ಫುಲ್ ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡ್ಬೋದು. ನಮ್ಮದು ಟ್ಯಾಪ್ ಇದೆ ನೋಡಿ, ಟ್ಯಾಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದೇ ರೀತಿ ನಮ್ಮದು ಫ್ಲಶ್ ಟ್ಯಾಂಕ್ ಮತ್ತು ಬೌಲ್ಸ್ ಇರುತ್ತೆ, ಅದು ಬಕೆಟ್, ಕಪ್. ನಾವಿವಾಗ ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡುವಾಗ ಇದನ್ನೆಲ್ಲ ಒಂದೇ ಟೈಮಲ್ಲಿ ನಾವು ಕ್ಲೀನ್ ಮಾಡಿಟ್ರೆ ತುಂಬ ಫ್ರೆಶ್ಶಾಗಿ ಕ್ಲೀನಾಗಿರುತ್ತೆ. ಟ್ಯಾಪನ್ನೆಲ್ಲ ನಾವು ಬಾತ್ರೂಮೆಲ್ಲ ಕ್ಲೀನ್ ಮಾಡುವಾಗ ಇದೇ ರೀತಿ ಕ್ಲೀನಾಗಿ ಇಟ್ಕೊಂಡ್ರೆ ಯಾವಾಗ ಆ ರಸ್ಟ್ ಎಲ್ಲ ಹಿಡಿದು ಟಾಯ್ಲೆಟೆಲ್ಲ ಗಲೀಜಾಗಿ ಇರುವುದಿಲ್ಲ. ಅದಕ್ಕೆ ನಾವು ಇದು ಸ್ವಲ್ಪ ನಾನೊಂದು ಸ್ವಲ್ಪನೇ ತೊಗೊಂಡಿದ್ದು ಉಪ್ಪು ಮತ್ತು ಸೋಪಿನ ಪುಡಿ. ಅದೇ ರೀತಿ ನಮ್ಮದು ಫ್ಲಶ್ ಟ್ಯಾಂಕ್, ಇದನ್ನು ಸಹ ನಮಗೆ ಇದರಿಂದ ಕ್ಲೀನ್ ಮಾಡ್ಬೋದು. ನೋಡಿ ಸಿಂಕ್ ಇದೆ ನೋಡಿ, ಸಿಂಕನ್ನು ಸಹ ನಮಗೆ ಕ್ಲೀನ್ ಮಾಡ್ಬೋದು. ಬಾತ್ರೂಮಲ್ಲಿ ಉಪಯೋಗಿಸುವ ಕಪ್ ಮತ್ತು ಬಕೆಟ್ ಅದನ್ನೆಲ್ಲ ನಮಗೆ ಕ್ಲೀನ್ ಮಾಡ್ಬೋದು. ಬಾತ್ರೂಮನ್ನು ಕ್ಲೀನ್ ಮಾಡುವಾಗ ನಾವು ಇದನ್ನೆಲ್ಲ ಒಂದೇ ಸಾರಿ ಮಾಡಿಬಿಟ್ರೆ ಟೈಲ್ಸ್, ಬಾತ್ರೂಮ್, ಸಿಂಕ್, ನಮ್ಮದು ಫ್ಲಶ್ ಟ್ಯಾಂಕ್, ಟ್ಯಾಪ್ಗಳು, ಬಕೆಟ್, ಅದೇ ರೀತಿ ಮಗ್ ಎಲ್ಲ ನಾವು ಕ್ಲೀನ್ ಮಾಡಿದರೆ ಒಂದೇ ಸಾರಿ ಕ್ಲೀನಾಗಿಬಿಡುತ್ತೆ. ನಮ್ಮ ಕೆಲಸ ಸಹ ಸುಲಭ ಆಗುತ್ತೆ. ನೋಡಿ ನಮ್ಮದು ಟಾಯ್ಲೆಟನ್ನು ಸಹ ನಾವು ಹಾಕಿ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿದರೆ ಸಾಕು. ತುಂಬ ಹೊತ್ತು ತಿಕ್ಕಬೇಕಾದ ಅವಶ್ಯಕತೆ ಏನಿಲ್ಲ, ಬೇಗ ಕ್ಲೀನ್ ಆಗುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ನಾವಿವಾಗ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಡೈಲಿ ತುಂಬ ಮಕ್ಕಳೆಲ್ಲ ಉಪಯೋಗಿಸಿದಾಗ ಸ್ಮೆಲ್ ಬರ್ತಾ ಇರುತ್ತೆ. ಅದೇ ರೀತಿ ನಮ್ಮದು ಟಾಯ್ಲೆಟ್ ಒಳಗಡೆ ಯೆಲ್ಲೋ ಕಲರ್ ಈ ಥರ ಅಂಟಿ ಇರುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಉಪ್ಪು ಮತ್ತು ಸೋಪಿನ ಪುಡಿ ಇದೆಯಲ್ಲ, ಅದರಿಂದ ಸ್ವಲ್ಪ ನಾವು ಒಂದು 2 ಚಿಟಿಕೆಯಷ್ಟು ನಾವು ಕ್ಲೋಸೆಟ್ ಒಳಗಡೆ ಹಾಕಿ ಫ್ಲಶ್ ಮಾಡಿ. ದಿನಕ್ಕೆ 1 ಸರ್ತಿ ಮಾಡಿದರೆ ಸಾಕು. ಸ್ವಲ್ಪ ಒಂದು ಚಿಟಿಕೆಯಷ್ಟೇ ಹಾಕಿ ಫ್ಲಶ್ ಮಾಡಿದರೆ ನಾವು ಪದೇ ಪದೇ ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಆ ಜೆಮ್ಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಜಾಸ್ತಿ ಯೆಲ್ಲೋ ಕಲೆ, ಹಳದಿ ಕಲೆ ಬರೋದಿಲ್ಲ. ಒಂದು ಚಿಟಿಕೆಯಷ್ಟೇ ಉಪ್ಪು ಮತ್ತು ಸೋಪಿನ ಪುಡಿಯನ್ನು ಹಾಕಿ ದಿನಕ್ಕೆ 1 ಸಾರಿ ಫ್ಲಶ್ ಮಾಡಿಬಿಟ್ರೆ ನೀಟಾಗಿ ಫ್ರೆಶ್ ಆಗಿರುತ್ತೆ ಬಾತ್ರೂಮು, ಟಾಯ್ಲೆಟ್.